ॐ वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं वन्दे तं सच्चिदानन्दं यतिवर्यं महामतिं वेदवेदान्तसारग्नं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सद्गुरुं सच्चिदानन्दं साधुवर्यं सनातनं सद्वेदान्तप्रवक्तारं सदा स्वान्ते स्मराम्यहम्। ओम नमो ब्रह्मादिभ्यो ब्रह्मविद्या संप्रदायकर्तृभ्यो वंश ऋषिभ्यो नमो महभ्यो नमो गुरुभ्यः। ಓಂ ಶಾಂತಿ 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 ಅಂತ ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ನಾವು ಪ್ರಶ್ನೋಪನಿಷತ್ನ ನೋಡ್ತಾ ಇದ್ವಿ. ಅದನ್ನ ಮುಂದುವರ್ಸೋಣ. ನಾವು ಇವಾಗ ಎರಡನೇ ಪ್ರಶ್ನೆಯನ್ನ ನೋಡ್ತಾ ಇದ್ವಿ. ಎರಡನೇ ಪ್ರಶ್ನೆಯಲ್ಲೇ ಈ ಶರೀರದಲ್ಲೇ ಆ ಪ್ರಾಣ ಸ್ವರೂಪನು ಯಾವ ರೀತಿ ಇದ್ದಾನೆ ಅಂತ ನೋಡ್ತಾ ಇದ್ವಿ. ಎಲ್ಲಾ ಶರೀರದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೂ ಅಧಿಷ್ಠಾನ ದೇವತೆಗಳಿರ್ತಾರೆ. ಆ ದೇವತೆಗಳ ಸಹಾಯದಿಂದ, ಅವರ ಚೈತನ್ಯದಿಂದ, ಅವರ ಶಕ್ತಿಯಿಂದ ಈ ಶರೀರ ವ್ಯವಹಾರ ಮಾಡಕ್ ಸಾಧ್ಯ ಆಗತ್ತೆ ಪ್ರಪಂಚದಲ್ಲೇ. ಈಗ ಆ ದೇವತೆಗಳಲ್ಲೇ ಯಾರು ಶ್ರೇಷ್ಠ, ಆ ಎಲ್ಲಾ ದೇವತೆಗಳನ್ನು ಒಟ್ಟಾಗಿ ಹಿಡಿದಿಟ್ಟಿರೋನ್ ಯಾರು ಅಂತ ಇಲ್ಲಿ ನೋಡ್ತಾ ಇದ್ವಿ ನಾವು. ಈ ದೇವತೆಗಳೆಲ್ಲ ನಾನೇ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ. ಆವಾಗ ಮುಖ್ಯ ಪ್ರಾಣನು ಅಂದ್ರೆ ಪ್ರಜಾಪತಿಯ ರೂಪದಲ್ಲಿರೋ ಮುಖ್ಯ ಪ್ರಾಣನು ಹೇಳ್ತಾನೆ, ನೀವು ಅಭಿಮಾನವನ್ನ ಪಡಬೇಡಿ, ನನ್ನಿಂದಲೇ ಇದು ಇರೋದು, ನಾನೇ ನನ್ನನ್ನ 5 ಭಾಗಗಳಾಗೆ ಮಾಡ್ಕೊಂಡು ಈ ದೇಹವನ್ನ ಹಿಡಿದಿಟ್ಟಿದೀನಿ ಅಂತ. ಪ್ರಾಣನು ಒಂದು ಚೂರು ಅಲ್ಲಾಡಿ ಈ ದೇಹದಿಂದ ಹೋಗುವಂಗಾದ್ರೆ ಆ ಪ್ರಾಣನು ಸರ್ವವ್ಯಾಪಿ, ಅವನ್ ಹೋಗೋದು ಬರೋದು ಅಂತಿಲ್ಲ. ಆದ್ರೆ ಈ ದೇಹದಿಂದ ಅವನ ಚೈತನ್ಯ ಒಂದು ಚೂರಿಂಗ್ ತಗೊಳಕ್ಕೆ ಅವನು ಶುರು ಮಾಡ್ದ ಅಂದ್ರೇನೆ ಈ ದೇಹ ಇನ್ನ ಇರೋದಿಲ್ಲ, ಈ ಶರೀರ ಇರೋದಿಲ್ಲ. ಆಗ ಎಲ್ಲಾ ದೇವತೆಗಳಿಗೂ ಅರ್ಥ ಆಯ್ತು. ಬೇರೆ ಬೇರೆ ಉಪನಿಷತ್ನಲ್ಲೇ ಈ ಒಂದು ಪ್ರಾಣನ ಮಹಿಮೆಯನ್ನ, ಮುಖ್ಯ ಪ್ರಾಣನ ಒಂದು ಆಧಾರವನ್ನ, ಈ ಶರೀರದಲ್ಲಿ ಅವನ ಆಧಾರವನ್ನ ಬೇರೆ ಬೇರೆ ಕಥೆಯ ರೂಪದಲ್ಲಿ ಹೇಳಿದ್ದಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ಈ ವಿಷಯನ ತಿಳಿಸಿದರೆ. ಇನ್ನು ಬೃಹದಾರಣ್ಯಕ ಚಾಂದೋಗ್ಯ ಉಪನಿಷತ್ನೆಲ್ಲ ಇನ್ನು ತುಂಬಾ ಬಹಳ ವಿವರವಾಗಿ ಅವರ ಪ್ರಾಣನ ಒಂದು ಪ್ರಾಣೋಪಾಸನೆಯನ್ನ ಇನ್ನು ವಿವರವಾಗಿ ಹೇಳಿದ್ದಾರೆ. ಯಾವಾಗ ಎಲ್ಲ ದೇವತೆಗಳಿಗೂ ಗೊತ್ತಾಯ್ತೋ ಈ ಪ್ರಾಣನಿಂದಲೇ ನಾವೆಲ್ಲ ಇರೋದು, ಮೊದಲು ಪ್ರಾಣ, ಅವನಿಂದ ದೇವತೆಗಳು, ಇನ್ನ ಆ ದೇವತೆಗಳು ನಮಗ್ ಚೈತನ್ಯ ಕೊಡ್ತಾ ಇರೋದು ಶರೀರದ ಕೆಲಸ ಮಾಡೋದಕ್ಕೆ. ಆವಾಗ ಎಲ್ಲಾ ದೇವತೆಗಳು ಪ್ರಾಣನ ಒಂದು ಸ್ತುತಿಯನ್ನ ಮಾಡ್ತಾ ಇದ್ರು. ಅದನ್ನ ನಾವು ನೋಡ್ತಾ ಇದ್ವಿ. ಪ್ರಾಣನ ಸ್ತುತಿಯನ್ನ ಮಾಡ್ತಾ ಇದ್ದಿದ್ದನ್ನ, ಪ್ರಾಣನ್ಗೆ ಪ್ರಜಾಪತಿ ನೀನೇ ಅಗ್ನಿ, ನೀನೇ ಇಂದ್ರ, ಪ್ರತಿಯೊಂದು ಸ್ವರೂಪದಲ್ಲೂ ನೀನೇ ಇದೆಯಾ ಅಂತ ಸ್ತುತಿ ಮಾಡ್ತಾ ಇದ್ರು. ಇನ್ನ ಅದನ್ನ ಮುಂದುವರ್ಸೋಣ. 8ನೇ ಮಂತ್ರ. ಇಲ್ಲಿ ಏನ್ ಹೇಳ್ತಿದ್ದಾರೆ ದೇವತೆಗಳು ಅಂದ್ರೆ, ದೇವಾನಾಮಸಿ ವನ್ಹಿತಮಃ ಪಿತॄಣಾಂ ಪ್ರಥಮಾ ಸ್ವಧ ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಮಸಿ. ಅಂದ್ರೆ ದೇವಾನಾಮಸಿ ವನ್ಹಿತಮಃ, ಅಗ್ನಿದೇವನು ಕೂಡ ನೀನೆ. ದೇವತೆಗಳಲ್ಲೇ ಅಗ್ನಿದೇವನು ಶ್ರೇಷ್ಠ ಅಂತ ಹೇಳ್ತಾರೆ. ಏನಕ್ಕೆ? ದೇವತೆಗಳಿಗೆ ನಾವಿಲ್ಲಿ ಸಮರ್ಪಿಸುವಂತ ಹವ್ಯಸ್ಸನ್ನ ತಗೊಂಡು ಹೋಗಿ ಕೊಡೋನು ಅಗ್ನಿದೇವನೇ. ಹಾಗಾಗಿ ಆ ಅಗ್ನಿದೇವನೇ ನೀನು, ಆ ಶ್ರೇಷ್ಠವಾದ ದೇವತೆಗಳಿಗೆ ಹವಿಸನ್ನ ಅರ್ಪಿಸುವಂತ ದೇವತೆ ಅಗ್ನಿದೇವತೆ ನೀನೇ. ಇನ್ನ ಪಿತೃಣಾಂ ಪ್ರಥಮ ಸ್ವಧ, ಪಿತೃಗಳಿಗೆ ಸ್ವಧಾಕಾರದಲ್ಲೇ ಪ್ರಥಮ ಅಂದ್ರೆ ಮೊದಲೇ, ಯಾವ್ದೇ ಇವಾಗ ದೇವ ಕಾರ್ಯ ಪಿತೃ ಕಾರ್ಯ ಎರಡರಲ್ಲಿ ಯಾವ್ದು ಮೊದ್ಲು ಮಾಡ್ಬೇಕು ಅಂದ್ರೆ ಪಿತೃಕಾರ್ಯನೇ ಮೊದ್ಲು ಮಾಡ್ಬೇಕು ಅಂತ ಇರೋದು ನಮ್ ಶಾಸ್ತ್ರದಲ್ಲೇ. ಆ ರೀತಿ ಇವಾಗ ದೇವತೆಗಳಿಗೆ ಹವಿಸನ್ನ ಸ್ವಾಹಾಕಾರದಲ್ಲಿ ಅರ್ಪಿಸಿದ್ರೆ ಇಲ್ಲಿ ಪಿತೃಗಳಿಗೆ ಸ್ವಧಾಕಾರದಲ್ಲಿ ಅರ್ಪಿಸ್ತಾರೆ. ಆದ್ರೆ ಎರಡೂ ಕಡೆನು ತಗೊಂಡ್ ಹೋಗೋನು ಅಗ್ನಿನೇ. ಅವ್ರಿಗೆ ದೇವತೆಗಳಿಗೆ ಅವರ ಹವಿಸನ್ ತಲುಪಿಸೋನು ಅಗ್ನಿನೇ. ಇಲ್ಲಿ ಪಿತೃಗಳಿಗೆ ಅವರ ಸ್ವಧಾಕಾರದಲ್ಲಿ ನಾವೇನ್ ಸಮರ್ಪಿಸ್ತೀವೋ ಅದನ್ನ ಪಿತೃಗಳಿಗೆ ತಗೊಂಡೋಗಿ ತಲುಪಿಸೋಂತವನ್ ಕೂಡ ಅಗ್ನಿನೇ. ಸೊ ಸ್ವಧಾಕಾರದಲ್ಲೇ ಕೊಡುವಂತ ಹವಿಸ್ಸನ್ನ ಪಿತೃಗಳಿಗೆ ತಗೊಂಡೋಗಿ ಕೊಡುವಂತವನು ನೀನೇ. ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಂ ಅಸಿ. ಇಲ್ಲಿ ಋಷೀಣಾಂ ಅಂದ್ರೆ ಋಷಿಗಳು ಅಂತ ತಗೊಂಡಿಲ್ಲ, ಭಾಷ್ಯದಲ್ಲೇ ಅರ್ಥ ಏನ್ ಮಾಡಿದ್ದಾರೆ, ಋಷಿಗಳು ಅಂದ್ರೆ ಇಂದ್ರಿಯಗಳನ್ನ ಋಷಿಗಳು ಅಂತ ತಗೊಂಡಿದ್ದಾರೆ. ಏನಕ್ಕೆ ಅಂದ್ರೆ ಋಷಿ ಅನ್ನೋ ಪದದ ಅರ್ಥ ಪ್ರಾಪ್ನೋತಿ ಅಂದ್ರೆ ಪಡೆಯೋದು ಅಂತ ಆಗುತ್ತೆ. ಅಂದ್ರೆ ಅದರ ಮೂಲ ರೂಟ್ ವರ್ಡ್ ಧಾತುವಿನ ಅರ್ಥ ಋಷ್ ಅನ್ನೋ ಧಾತುವಿನ ಅರ್ಥ ನೋಡಿದ್ರೆ, ಆವಾಗ ಈಗ ಇಂದ್ರಿಯಗಳು ಕೂಡ ವಿಷಯಗಳನ್ನ ಪಡೆಯುತ್ತಲ್ಲ, ವಿಷಯಗಳ ಒಂದು ಅನುಭವವನ್ನ ಪಡೆಯುತ್ತಲ್ಲ, ಅದನ್ನ ಪಡೆದು ಅದನ್ನ ಬಲಿರೂಪವಾಗಿ ಪ್ರಾಣನಿಗೆ ಅರ್ಪಿಸ್ತಾ ಇರುತ್ತಲ್ಲ. ಹಂಗಾಗಿ ಇಂದ್ರಿಯಗಳನ್ನು ಕೂಡ, ಚಕ್ಷುರಾದಿ ಇಂದ್ರಿಯಗಳನ್ನು ಕೂಡ ಋಷಿಗಳು ಅಂತ ಇಲ್ಲಿ ಕರೆದಿದೆ. ಅದರಲ್ಲೇ ಸತ್ಯಂ ಅಥರ್ವಾಂಗಿರಸಮಸಿ
ಆ ಆ ಇಂದ್ರಿಯಗಳು ಸತ್ಯವಾಗಿದೆ. ಅದು ಈಗ ದೇಹ ಧಾರಣೆ, ಈಗ ದೇಹ ಇದೆ ಇಲ್ಲಿ ಅಂದ್ರೆ ಅದರಲ್ಲಿರೋ ಇಂದ್ರಿಯಗಳು ಕೆಲಸ ಮಾಡೇ ಮಾಡತ್ತೆ, ನಿಜವಾಗ್ಲೂ ಕೆಲಸ ಮಾಡತ್ತದು. ಮನಸ್ಸು ಅದ್ರ ಜೊತೆ ಕೂಡಿ ಅದರ ಜ್ಞಾನ ಆಗುತ್ತಾ ಅದ್ರ ಬಿಡುತ್ತಾ ಅನ್ನೋದು ಮುಂದಿನ ವಿಷಯ. ಆದ್ರೆ ಕಣ್ಣು ನೋಡೋ ಅಂತದ್ದು ನೋಡ್ತಾನೆ ಇರತ್ತೆ. ಕಣ್ಣು ತೆಗ್ದಿರೋ ಅಷ್ಟೊತ್ತು, ಆ ಚೈತನ್ಯ ಇರೋ ಅಷ್ಟೊತ್ತು ಅದ್ ನೋಡ್ತಾನೆ ಇರತ್ತೆ, ಶಬ್ದ ಕೇಳ್ತಾನೆ ಇರತ್ತೆ. ಹಂಗಾಗಿ ಅದ್ ಯಾವಾಗ್ಲೂ ಇರೋಂಥದ್ದು. ಇಲ್ಲಿ ಅಥರ್ವಾಂಗಿ ರಸಂ ಅಂದ್ರೆ ಆ ಎಲ್ಲಾ ಅಂಗಗಳಿಗೂ ರಸವನ್ನು ತುಂಬುವವನು ಈ ಪ್ರಾಣನೇ ಅಂತ ಅರ್ಥ. ಅಥರ್ವಾಂಗಿ ರಸ ಅನ್ನೋ ಋಷಿಗಳು ಸಹ ಇದ್ದಾರೆ. ಆದ್ರೆ ಇಲ್ಲಿ ಭಾಷ್ಯದಲ್ಲೇ ಎರಡು ರೀತಿ ಕೂಡ ಅರ್ಥ ಮಾಡ್ಬೋದು. ಅದು ಋಷಿಗಳ ಹೆಸರನ್ನು ಕೂಡ ಹೇಳಿದ್ದಾರೆ ಅನ್ಕೋಬಹುದು, ಅಥವಾ ಎಲ್ಲಾ ಅಂಗಗಳಿಗೂ ರಸವನ್ನು ತುಂಬುವವನು. ಬೃಹದಾರಣ್ಯಕ ಉಪನಿಷತ್ನಲ್ಲೇ ಈ ಅರ್ಥದಲ್ಲೇ ಹೇಳ್ತಾರೆ, ಪ್ರಾಣನಿಗೆ ಅಂಗಿರಸ ಅಂತ ಹೇಳ್ತಾರೆ. ಪ್ರಾಣನಿಗೆ ಅವನು ಅಯಾಸ್ಯನು ಅಂಗಿರಸನು ಅಂತ ಹೇಳ್ತಾರಲ್ಲಿ. ಆ ರೀತಿ ಇದನ್ನ ಅರ್ಥ ಮಾಡ್ಕೋಬಹುದು ಈ ಮಂತ್ರನ. ಇನ್ನ ಭಾಷ್ಯದ ಮೂಲಕ ಇದನ್ನ ಅರ್ಥ ನೋಡೋಣ. ಕಿಂಚ ದೇವಾನಾಂ ಇಂದ್ರಾದೀನಾಂ ಅಸಿ ಭವಸಿ ತ್ವಂ ಬನ್ಹಿತಮಃ ಹವಿಷಾಂ ಪ್ರಾಪಯಿತೃತಮಃ. ಇನ್ನ ದೇವತೆಗಳು, ಯಾರು ದೇವತೆಗಳು? ಇಂದ್ರಾದಿ ಮೊದಲಾದ ದೇವತೆಗಳಿಗೆ ನೀನು ಆಗಿದ್ಯಾ. ಹಸಿ ಅಂದ್ರೆ ಭವಸಿ, ತ್ವಂ ನೀನೇನಾಗಿದ್ಯಾ, ವನ್ಹಿತಮಃ ಶ್ರೇಷ್ಠವಾದ ಅಗ್ನಿ ಆಗಿದ್ಯಾ. ಎಲ್ಲಾದ್ರ ಪೈಕಿ ಶ್ರೇಷ್ಠವಾದ ಅಗ್ನಿ ನೀನೇ ಆಗಿದ್ಯಾ. ಏನಕ್ಕೆ? ಹವಿಷಾಂ ಪ್ರಾಪಯಿತೃತಮಃ, ಹವಿಸ್ಸುಗಳನ್ನು ನಾವೇನ್ ಸಮರ್ಪಿಸ್ತೀವೋ ಹವಿಸ್ಸುಗಳನ್ನ ಅದನ್ನ ತಗೊಂಡೋಗು ಕೊಡೋನು ನೀನು. ಯಾರು ಅವನು ತಗೊಂಡೋಗಿ ಕೊಡೋನು? ಅಗ್ನಿದೇವ. ಯಾರ ಅಗ್ನಿದೇವ? ಅವನೇ ಮುಖ್ಯ ಪ್ರಾಣ, ಅವನೇ ಪ್ರಜಾಪತಿ. ಹಂಗಾಗಿ ನೀನು ಶ್ರೇಷ್ಠತಮವಾಗಿರುವಂತ ದೇವನು ನೀನು. ಅಲ್ದೆ ನೀನು ಪಿತೃಣಾಂ ನಾಂದಿಮುಖೇ ಶ್ರಾದ್ಧೆ ಯಾ ಪಿತೃಭ್ಯೋ ದೀಯತೆ ಸ್ವಧಾ ಅನ್ನಂ ಸಾ ದೇವ ಪ್ರಧಾನಮಪೇಕ್ಷ್ಯ ಪ್ರಥಮಾ ಭವತಿ. ನಾಂದಿಮುಖೇ ಶ್ರಾದ್ಧೆ ಅಂದ್ರೆ ಪಿತೃಗಳಿಗೆ ಯಾವಾಗ ಕೊಡ್ತೀವಿ? ವರ್ಷಕ್ಕೊಂದ್ಸತಿ ಪಿತೃ ಕಾರ್ಯ ಮಾಡ್ತಾರೆ, ಅಥವಾ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃ ಕಾರ್ಯ ಮಾಡ್ತಾರೆ. ಅದಲ್ದೆ ಯಾವುದೇ ಒಂದು ಶುಭ ಕಾರ್ಯ ಮನೆಯಲ್ಲಿ ಮಾಡ್ಬೇಕಾದ್ರೆ ಮೊದಲು ಪಿತೃಗಳಿಗೆ ತೃಪ್ತಿ ಪಡಿಸ್ಬೇಕು. ಅದಕ್ಕೆ ನಾಂದಿ ಅಂತ ಹೇಳ್ತಾರೆ. ಮದ್ವೆ ಮಾಡ್ಬೇಕಾದ್ರೂ ಕೂಡ ಮೊದಲು ನಾಂದಿ ಅನ್ನೋದ್ ಮಾಡೇ ಮಾಡ್ತಾರೆ. ಆ ದಿನ ಒಂದಿನ ಮುಂಚೆ ಬೆಳಗ್ಗೆನೋ ಅಥವಾ ಇನ್ನೊಂದ್ 2 ದಿನದ ಮುಂಚೆನಾದ್ರೂ ಸರಿ, ಮದ್ವೆಗ್ ಮುಂಚೆ ನಾಂದಿ ಅನ್ನೋದು ಎಲ್ಲಾ ಹುಡ್ಗನ್ ಕಡೆಯವರು ಹುಡ್ಗಿ ಕಡೆಯವರು ಮಾಡ್ತಾರೆ. ಮುಂಜಿ ಎಲ್ಲ ಮಾಡ್ತಾರಲ್ಲ ಉಪನಯನ ಸಂಸ್ಕಾರಗಳೆಲ್ಲ, ಆವಾಗ ಕೂಡ ಮೊದಲು ನಾಂದಿಯನ್ನ ಮಾಡಿ ನೆಕ್ಸ್ಟ್ ದೇವ ಕಾರ್ಯಗಳನ್ನ ಮಾಡ್ಬೇಕು. ಆ ನಾಂದಿ ಮುಖೆ ಶ್ರಾದ್ಧೆ, ಆ ನಾಂದಿಯನ್ನ ಮಾಡ್ಬೇಕಾದ್ರೆ ಶ್ರಾದ್ಧೆ ಅಂದ್ರೆ ಶ್ರದ್ಧೆಯಿಂದ ಮಾಡೋದು. ದೇವ ಕಾರ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲೇ ಪಿತೃ ಕಾರ್ಯಗಳಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟಿರೋದು. ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕು ಪಿತೃ ಕಾರ್ಯ ಅಂತ ಹೇಳೋದಿಕ್ಕೆ ಅದಕ್ಕೆ ಶ್ರಾದ್ದ ಅಂತ ಕೂಡ ಹೇಳ್ತಾರೆ. ಏನು ಆ ಪಿತೃಭ್ಯ ದೀಯತೆ, ಆ ಪಿತೃಗಳಿಗೆ ಏನ್ ಕೊಡ್ತೀವೋ, ಸ್ವಧಾ ಅನ್ನಂ, ಸ್ವಧಾಕಾರದಲ್ಲಿ ಅವ್ರಿಗೆ ಏನ್ ಅನ್ನವನ್ನ ನಾವು ಸಮರ್ಪಿಸ್ತೀವೋ ಅದು ಸಾ ಸ್ವಧ ಅಂದ್ರೆ ಆ ಸ್ವಧಾಕಾರದಲ್ಲಿ ಸಮರ್ಪಿಸುವಂತದ್ದು ದೇವ ಪ್ರಧಾನಂ ಅಪೇಕ್ಷೆಯ, ದೇವರಿಗೆ ಕೊಡೋದಕ್ಕಿಂತ ಅಪೇಕ್ಷಿಸಿದ್ರೆ, ದೇವರಿಗೆ ಕೊಡೋದಕ್ಕೆ ಹೋಲ್ಸಿದ್ರೆ, ಅಪೇಕ್ಷೆ ಅಂದ್ರೆ ಅದಕ್ಕೆ ಹೋಲ್ಸಿದ್ರೆ ಪ್ರಥಮ ಭವತಿ ಮೊದಲನೇದಾಗತ್ತೆ. ಆ ರೀತಿಯಾಗಿ ಕೊಡುವಂತ ಶ್ರಾದ್ದ, ಮೊದಲನೇದಾಗಿ ಕೊಡುವಂತ ಸ್ವಧಾಕಾರದಲ್ಲಿ ಪಿತೃಗಳಿಗೆ ಸಮರ್ಪಿಸುವಂತದ್ದನ್ನು ಕೂಡ ನೀನೇ ತಗೊಂಡು ಹೋಗ್ಕೊಡೋನು, ನೀನೇ ಅದನ್ನ ಮಾಡ್ತಿರೋನು, ಪಿತೃಗಳಿಗೆ ತಲುಪಿಸ್ತಾ ಇರೋನು ನೀನೇ ಅಂತ ಇಲ್ಲಿ ಅದ್ರ ಅರ್ಥ. ಇಲ್ಲಿ ಅವನು ಪ್ರಾಣನು ಅಂದ್ರೆ ಅಗ್ನಿ ರೂಪದಲ್ಲೇ ಪಿತೃಗಳಿಗೆ ಸಮರ್ಪಿಸ್ತಿದ್ದಾನೆ ಅನ್ನೋದು ಒಂದು. ಇನ್ನೊಂದು ಪಿತೃ ಕಾರ್ಯದ ಒಂದು ಪ್ರಾಮುಖ್ಯತೆಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಪಿತೃ ಕಾರ್ಯವನ್ನೇ ಮೊದಲು ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದಾರೆ. ಅಸ್ಯಾಪಿ ಪಿತೃಭ್ಯ ಪ್ರಾಪಯಿತ ತ್ವಮೇವ ಇತ್ಯರ್ಥಃ. ಆ ಪಿತೃಗಳಿಗೆ ಪ್ರಾಪಯಿತ, ಇಲ್ಲಿ ಪ್ರಾಪಯಿತೃತಮಃ ದೇವತೆಗಳಿಗೆ ಕೊಡುವಂತದ್ರಲ್ಲೇ ನೀನೇ ಶ್ರೇಷ್ಠತಮಃ ಅಂದ್ರು. ಇಲ್ಲಿ ಕೂಡ ತಸ್ಯಾಪಿ ಪಿತೃಭ್ಯ, ಪಿತೃಗಳಿಗೆ ಕೊಡೋದ್ರಲ್ಲಿ ಕೂಡ ಪ್ರಾಪಯಿತ ತ್ವಮೇವ, ನೀನೇ ಆ ಪಿತೃಗಳಿಗೆ ಕೊಡೋನ್ ಕೂಡ ನೀನೇ ಅನ್ನೋದು ಇದ್ರ ಅರ್ಥ. ಕಿಂಚ ಋಷೀನಾಂ ಚಕ್ಷುರಾದೀನಾಂ. ಇನ್ನ ಋಷೀನಾಂ ಅಂದ್ರೆ ನಾನಾಗ್ಲೇ ಹೇಳ್ದಂಗೆ ಇಲ್ಲಿ ಋಷಿಗಳು ಅಂದ್ರೆ ಚಕ್ಷುರಾದೀನಾಂ ಅಂತ ಅರ್ಥ ಮಾಡಿದ್ದಾರೆ. ಈ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳೇ ಮೊದಲಾದ ಇಂದ್ರಿಯಗಳಿಗೆ ಪ್ರಾಣಾನಾಂ ಅಥರ್ವಾಂಗಿ ರಸಂ, ಅದಕ್ಕೆ ಅಂದ್ರೆ ಪ್ರಾಣಗಳಿಗೆ ಅಂದ್ರೆ ಶಕ್ತಿ ಕೊಡೋ ಅಂತವನು ನೀನೇ. ಯಾವ ರೀತಿ? ಅಂಗಿರಸ ಭೂತಾನಾಂ ಅಥರ್ವಣಾಂ, ಅಂಗಿರಸ ಭೂತ ಎಲ್ಲಾ ಅಂಗಿರಸವಾಗಿರುವ ಅಂದ್ರೆ ಎಲ್ಲಾ ಅಂಗಗಳಿಗೆ ರಸವನ್ನು ತುಂಬ್ತಾ ಇರೋನು ನೀನೇ. ಅದಕ್ಕೆ ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ, ತೇಷಾಮೇವ ಪ್ರಾಣೋ ಅಥರ್ವ ಅಂತ. ಇಲ್ಲಿ
ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇಲ್ಲಿ. ಅಥರ್ವ ಅಂತ ಇದು. ತೇಷಾಮೇವ ಪ್ರಾಣೋ ಅಥರ್ವ ಅಂದ್ರೆ ಇದು ಯಾವ ಶ್ರುತಿಯಿಂದ ಅಥವಾ ಯಾವ ವೇದ ಭಾಗದಿಂದ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಇಲ್ಲಿ ಸ್ವಾಮಿಗಳವರು ಕ್ವೆಶನ್ ಮಾರ್ಕ್ ಹಾಕಿರ್ತಾರೆ ಅಂತ ಕಡೆ, ಇಲ್ಲ ಸುಮಾರು ಕಡೆ ಸ್ವಾಮಿಗಳವರು ಬರ್ದಿರ್ತಾರೆ ಎಲ್ಲಿಂದ ತಗೊಂಡಿರೋದು ಅಂತ. ಅಂದ್ರೆ ಇಲ್ಲಿ ಏನಿದ್ರ ಅರ್ಥ, ತೇಷಾಮೇವ ಪ್ರಾಣಃ ಅಥರ್ವ, ಈ ಪ್ರಾಣನೇ ಅಥರ್ವನು, ಈ ಪ್ರಾಣನೇ ಅಥರ್ವನಾಗಿದ್ದಾನೆ ಅನ್ನೋ ಶ್ರುತಿಯೇ ಇದಕ್ಕೆ ಪ್ರಮಾಣ. ಅದಾದ್ಮೇಲೆ ಇತಿ ಶ್ರುತೇಹೇ ಚರಿತಂ ಚೇಷ್ಟಿತಂ ಸತ್ಯಂ ಅವಿತಥಂ, ಆ ಶ್ರುತಿ ಪ್ರಮಾಣದಿಂದ ಆ ವಿಷಯ ಸತ್ಯವಾಗಿದೆ, ಆ ವಿಷಯ ಅವಿತಥ. ವಿತಥ ಅಂದ್ರೆ ಬೇರೆ ಆಗ್ಬಿಡೋದು, ಅವಿತಥ ಅಂದ್ರೆ ಬೇರೆ ಆಗದೆ ಇರೋಂಥದ್ದು. ಅದು ಯಾವಾಗ್ಲೂ ಒಂದೇ ರೀತಿ ಇರುತ್ತೆ. ಸತ್ಯ ಅಂದ್ರೇನೆ ಬದಲಾಗದೆ ಇರೋದಕ್ಕೆ ಸತ್ಯ ಅಂತ ಹೇಳ್ತಾರಲ್ಲ, ಅದು ಬೇರೆ ಆಗದೆ ಇರೋಂಥದ್ದು ಅವಿತಥಂ. ಅದು ದೇಹಧಾರಣಾದಿ ಉಪಕಾರ ಲಕ್ಷಣಂ ತ್ವಮೇವ ಅಸಿ, ಅಂದ್ರೆ ಈ ದೇಹ ಧರಣೆಯನ್ನು ಮಾಡುವುದೇ ಮುಂತಾದ ರೂಪದಲ್ಲಿರೋನು ನೀನೇ. ಈ ದೇಹ ಧಾರಣೆಯನ್ನ ಮಾಡಿ ಅಂದ್ರೆ ಒಂದು ಈ ದೇಹ ವ್ಯಾಪಾರ ನಡೀತಾ ಇರೋದಕ್ಕೂ ಕಾರಣ ಅಂದ್ರೆ ಇಂದ್ರಿಯಗಳ ವ್ಯಾಪಾರ ಮಾಡ್ಬೇಕು ಅಂದ್ರೆ, ಇಂದ್ರಿಯಗಳ ಅವರವರ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಪ್ರಧಾನವಾದ ಕಾರಣ ಹಿಂದೆ ಪ್ರಾಣನ ಒಂದು ಶಕ್ತಿ ಇರೋದ್ರಿಂದಲೇ. ಆ ಪ್ರಾಣನ ಚೈತನ್ಯ ಶಕ್ತಿ ಇಲ್ಲ ಅಂದ್ರೆ ಇಂದ್ರಿಯಗಳು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಈ ಮುಖ್ಯ ಪ್ರಾಣನ ಒಂದು ನೆರವಿಲ್ಲದೆ ಇದ್ರೆ ಈ ಚಕ್ಷುರಾದಿ ಋಷಿಗಳು ಅಂದ್ರೆ ಈ ಚಕ್ಷುರಾದಿ ಇಂದ್ರಿಯಗಳು ಯಾವ ರೀತಿ ಅದರ ಕೆಲಸ ಹಂಗೆ ನಿಯತವಾಗಿ ಮಾಡ್ಕೊಂಡಿರಕ್ ಸಾಧ್ಯ ಆಗಲ್ಲ ಅಲ್ವಾ. ಅವನ ಆಶ್ರಯದಿಂದಾನೇ ಇದೆಲ್ಲ ಅವಿತಥವಾಗಿ ಅಂದ್ರೆ ಸತ್ಯವಾಗಿ ನಿಜವಾಗ್ಲು ಅದ್ರ ಕೆಲಸ ಏನಿದೆಯೋ ಅದು ಮಾಡ್ತಾನೆ ಇದೆ ಅಂತ ಅರ್ಥ. ಇನ್ನ 9ನೇ ಮಂತ್ರ, ಇಂದ್ರಸ್ವಂ ಪ್ರಾಣಃ ತೇಜಸ ರುದ್ರಃ ಅಸಿ ಪರಿರಕ್ಷಿತ ತ್ವಂ ಅಂತರಿಕ್ಷೇ ಚರಸಿ ಸೂರ್ಯಃ ತ್ವಂ ಜ್ಯೋತಿಷಾಂ ಪತಿಃ. ಇನ್ನ ಆ ಪ್ರಾಣನ ಸ್ತುತಿಯನ್ನ ಮುಂದುವರಿಸ್ತಿದ್ದಾರೆ. ಇನ್ನ ಈ 2ನೇ ಪ್ರಶ್ನೆ ಮುಗಿಯೋವರೆಗೂ ಸಂಪೂರ್ಣವಾಗಿ ಎಲ್ಲವೂ ಪ್ರಾಣನ ಒಂದು ಸ್ತುತಿನೇ ಇರೋದು. ಆ ಪ್ರಾಣನನ್ನ ಏನ್ ಹೇಳ್ತಿದ್ದಾರೆ, ಇಂದ್ರಃ ತ್ವಂ, ನೀನೇ ಇಂದ್ರನಾಗಿದ್ಯಾ ಓ ಪ್ರಾಣನೇ, ನೀನೇ ಇಂದ್ರನಾಗಿದ್ದೀಯಾ. ಆಮೇಲೆ ರುದ್ರ ಕೂಡ ನೀನೆ. ಯಾವ ರೀತಿ ಇದೆಯಾ, ತೇಜಸ್ಸಿನಿಂದ ಇರುವ ರುದ್ರ, ರುದ್ರ ರೂಪವಾಗಿರೋನು ಕೂಡ ನೀನೆ. ಆ ರುದ್ರ ರೂಪವಾಗಿರೋನು ನೀನೇ ಪರಿರಕ್ಷಿತ, ಎಲ್ಲಾರ್ನೂ ಕಾಪಾಡೋನು ನೀನೆ. ತ್ವಂ ಅಂತರಿಕ್ಷೇ ಚರಸಿ, ನೀನು ಅಂತರಿಕ್ಷದಲ್ಲಿ ಚಲಿಸ್ತಾ ಇರುವಂತ ಸೂರ್ಯನಾಗಿದ್ದೀಯ ನೀನು. ಆಮೇಲೆ ಜ್ಯೋತಿಗಳಿಗೆ ಒಡೆಯ, ಜ್ಯೋತಿಷಾಂಪತಿ ನೀನೇ ಆಗಿದ್ದೀಯಾ, ಎಲ್ಲಾ ಜ್ಯೋತಿಗಳಿಗೂ ಒಡೆಯನಾಗಿಯೂ ನೀನೇ ಇದ್ದೀಯಾ ಅಂತ. ಈ ಸೂರ್ಯನನ್ನ ಜ್ಯೋತಿಗಳ ಒಂದು ಒಡೆಯ ಅಂತ ಹೇಳ್ತಾರಲ್ವಾ, ಹಂಗೆ ಜ್ಯೋತಿಷಾಂಪತಿ ಒಂದೊಂದ್ಸತಿ ನಕ್ಷತ್ರಗಳ ರಾಜ ಚಂದ್ರ ಅಂತ ಕೂಡ ಹೇಳ್ತಾರೆ. ಆ ಸೂರ್ಯ ಚಂದ್ರರ ರೂಪವಾಗಿಯೂ ನೀನೇ ಇದೀಯಾ ಅಂತ ಇದ್ರ ಅರ್ಥ. ಭಾಷ್ಯದ ಮೂಲಕ ಕಿಂಚ ಇಂದ್ರಃ ಅಂದ್ರೆ ಪರಮೇಶ್ವರ. ಇಲ್ಲಿ ಇಂದ್ರ ಅಂದ್ರೆ ಶ್ರೀ ಮಹಾವಿಷ್ಣುಗೂ ಇಂದ್ರ ಅಂತ ಹೇಳ್ತಾರಲ್ಲ, ಪರಮೇಶ್ವರನ್ಗೂ ಇಂದ್ರ ಅಂತ ಹೇಳ್ತಾರೆ. ಈ ಇಂದ್ರ ಅಂದ್ರೆ ಆ ಇಂದ್ರ ಪದವಿಯಲ್ಲಿರುವಂತ ಇಂದ್ರ ಸ್ವರ್ಗಲೋಕದ ಅಧಿಪತಿ ಅಂತಾನೆ ಅಲ್ಲ, ಪದಗಳ ಅರ್ಥನ ತಿಳ್ಕೊಂಡ್ರೆ ಎಲ್ಲವನ್ನು ಜಯಿಸಿರೋನು ಅಂತ. ಅವಾಗ ಪರಮೇಶ್ವರನ್ಗೂ ಕೂಡ ಇಂದ್ರ ಅಂತ ಹೇಳ್ತಾರೆ. ತ್ವಂ ಹೇ ಪ್ರಾಣ, ಹೇ ಪ್ರಾಣನೇ ನೀನು ತೇಜಸ್ಸಿನಿಂದ ಅಂದ್ರೆ ವೀರ್ಯ ರೂಪದಿಂದ, ತೇಜಸ್ಸಿನ ರೂಪದಿಂದ ರುದ್ರನಾಗಿದ್ದೀಯ. ಆಮೇಲೆ ರುದ್ರನಾಗಿ ಏನ್ ಮಾಡ್ತಿದ್ಯಾ ನೀನು, ಸಂಹರನ್ ಜಗತ್, ಈ ಜಗತ್ತಿನ ಒಂದು ಸಂಹಾರ ಕಾರ್ಯವು ಕೂಡ ನಿನ್ನಿಂದಲೇ ಆಗ್ತಾ ಇರೋದು ಅಂತ. ಅಂದ್ರೆ ಈ ಪರಾಕ್ರಮದಿಂದ ನೀನು ಈ ಜಗತ್ತಿನ ಸಂಹರಿಸುವಂತ ರುದ್ರ ರೂಪವಾಗೂ ಕೂಡ ನೀನೇ ಇದೀಯಾ. ಸ್ಥಿತೌಚ ಪರಿಸಮಂತಾತ್ ರಕ್ಷಿತ ಪಾಲಯಿತ ಪರಿರಕ್ಷಿತ ತ್ವಮೇವ ಜಗತಃ ಸೌಮ್ಯೇನ ರೂಪೇಣ. ನೀನೆ ಇನ್ನ ಸ್ಥಿತಿ ಕಾಲದಲ್ಲೇ ನೀನೆ ಸೌಮ್ಯೇನ ರೂಪೇಣ, ಸೌಮ್ಯವಾದ ಶಾಂತವಾದ ರೂಪದಲ್ಲೇ ಸ್ಥಿತಿ ಕಾಲದಲ್ಲೇ ನೀನೇ ಪರಿಪಾಲನೆ ಮಾಡ್ತಿರೋದು. ಅಂದ್ರೆ ಪರಿರಕ್ಷಿತ, ರಕ್ಷಿಸ್ತಾ ಇರೋದು ಎಲ್ಲರನ್ನೂ. ಪರಿಸಮಂತಾತ್ ಎಲ್ಲರನ್ನೂ ರಕ್ಷಿಸ್ತಾ ಇರೋನು ನೀನೇ ಈ ಸ್ಥಿತಿ ಕಾಲದಲ್ಲೇ. ಇಲ್ಲಿ ಸೃಷ್ಟಿ, ಇವಾಗ ಇಂದ್ರ ಅಂದಾಗ ಇಲ್ಲಿ ಪರಮೇಶ್ವರ ಅಂತ ಹೇಳಿದ್ರು, ಇಲ್ಲಿ ರುದ್ರ ಅಂದಾಗ ಪ್ರಳಯ ಕಾಲವನ್ನ ಸೂಚಿಸಿದ್ರು, ಜಗತ್ತಿನ ಸಂಹಾರ ಮಾಡೋಂತ ಪ್ರಳಯ ಕಾಲದ ರುದ್ರನಾಗಿದ್ದೀಯಾ ಅಂತ. ಸ್ಥಿತಿ ಕಾಲದಲ್ಲೇ ಎಲ್ಲರನ್ನೂ ಕಾಪಾಡೋನು ನೀನೇ ಆಗಿದ್ದೀಯಾ ಅಂತ ಹೇಳಿದ್ರು. ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಹೇಳ್ತಿದ್ದಾರೆ. ಈ ಪ್ರಾಣನೇ ಅದನ್ನ ಮಾಡ್ತಾ ಇರೋದು. ಅಂದ್ರೆ ಈ ಪ್ರಜಾಪತಿಯಿಂದಲೇ ಅಲ್ವಾ ಸೃಷ್ಟಿ ಆಗಿದ್ದು ಮೊದಲು ಜಗತ್ತು, ಈ ಪ್ರಜಾಪತಿಯೇ ಎಲ್ಲವನ್ನು ಮಾಡ್ತಾ ಇರೋದು ಅಂತ.
ಆಮೇಲೆ ತ್ವಂ ಅಂತರಿಕ್ಷೆ ಅಜಸ್ರಂ ಚರಸಿ, ಅಂದ್ರೆ ನೀನ್ ಅಂತರಿಕ್ಷದಲ್ಲೇ ಒಂದೇ ಸಮನೆ, ಅಜಸ್ರಂ ಅಂದ್ರೆ ಬಿಡುವಿಲ್ಲದೆ ನೀನು ಓಡಾಡ್ತಾ ಇದೀಯ ಅಂತರಿಕ್ಷದಲ್ಲೇ. ಯಾವ ರೀತಿ? ಉದಯಾಸ್ತಮಾಭ್ಯಾಂ ಸೂರ್ಯ ತ್ವಮೇವ, ಈ ಉದಯಾಸ್ತಮಗಳಾಗಿ ಸೂರ್ಯನಾಗಿ ನೀನೇ ಓಡಾಡ್ತಾ ಇದೀಯಾ ಅಂತ. ತ್ವಮೇವ ಚ ಸರ್ವೇಶಾಂ ಜ್ಯೋತಿಷಾಂ ಪತಿಹಿ, ಇನ್ನ ಈ ಎಲ್ಲಾ ಜ್ಯೋತಿಷಾಂ ಪತಿಹಿ, ಎಲ್ಲಾ ನಕ್ಷತ್ರಗಳ ಒಡೆಯ ಕೂಡ ನೀನೇ ಆಗಿದ್ಯಾ. ಇಲ್ಲಿ ನಕ್ಷತ್ರಗಳ ಒಡೆಯ ನೀನೇ ಆಗಿದ್ಯಾ ಅಂದ್ರೆ ಒಂದೊಂದ್ಸತಿ ಚಂದ್ರ ಅಂತ, ಒಂದೊಂದ್ಸತಿ ಸೂರ್ಯ ಅಂತ, ಬೇರೆ ಬೇರೆ ಅರ್ಥದಲ್ಲೇ ಆ ಸಂದರ್ಭಕ್ಕೆ ಅರ್ಥ ಅನುಗುಣವಾಗಿ ಅರ್ಥ ಮಾಡ್ತಾರೆ. ಸೊ ನೀನೇ ಆಗಿದ್ಯಾ, ಈ ಜ್ಯೋತಿಷ್ಗಳೆಲ್ಲ ಒಡೆಯನಾದ ಸೂರ್ಯನೂ ನೀನೇ, ನಕ್ಷತ್ರಗಳಿಗೆ ಒಡೆಯನಾದ ಚಂದ್ರನೂ ನೀನೇ ಆಗಿದ್ದೀಯಾ, ಸೂರ್ಯಚಂದ್ರರ ರೂಪದಲ್ಲಿ ಕೂಡ ನೀನೇ ಇದೀಯಾ ಅಂತ. ಇನ್ನ 10ನೇ ಮಂತ್ರ, ಯದಾ ತ್ವಂ ಅವಿವರ್ಷಸಿ ಅಥ ಇಮಾಹ ಪ್ರಾಣಾಹ ತೇ ಪ್ರಜಾಹ ಆನಂದ ರೂಪಾಸ್ ತಿಷ್ಠಂತಿ ಕಾಮಾಯ ಅನ್ನಂ ಭವಿಷ್ಯತಿ ಇತಿ. ಇನ್ನ ಯಾವಾಗ ನೀನು, ಯದಾ ತ್ವಂ ಅಭಿವರ್ಷಸಿ, ಯಾವಾಗ ನೀನು ಮಳೆಯನ್ನ ಬರೆಸ್ತೀಯೋ, ಗೆರೆಯುವೆಯೋ ಅಂತ ಹೇಳ್ತಾರಲ್ಲ, ಯಾವಾಗ ನಿನ್ನಿಂದ ಮಳೆ ಆಗುತ್ತೋ ಆವಾಗ ಇಮಾಹ ಪ್ರಜಾಹ, ಈ ಪ್ರಜೆಗಳೆಲ್ಲ ಆನಂದ ರೂಪಾಸ್ ತಿಷ್ಠಂತಿ, ಆನಂದ ರೂಪದಿಂದ ಇರ್ತಾರೆ. ಅಂದ್ರೆ ಮಳೆಯಿಂದ ಅವ್ರಿಗೆ ಆಹಾರ ಸಿಗುತ್ತೆ, ಅದರಿಂದ ಅವರ ಕೋರಿಕೆಗಳು ನೆರವೇರುತ್ತೆ, ಆಹಾರದಿಂದ ಅವ್ರಿಗೆ ಶಕ್ತಿ ಬರುತ್ತೆ, ವ್ಯವಹಾರ ಮಾಡಕ್ಕಾಗತ್ತೆ. ಆಹಾರನೇ ಮುಖ್ಯ ಅಲ್ವಾ, ಅವರಿಗೆ ಆನಂದವನ್ನ ಕೊಡ್ತಾ ಇರೋನು ನೀನೇ. ಕಾಮಾಯ ಅನ್ನಂ ಅಂದ್ರೆ ಅವರಿಗೆ ಬೇಕಿರುವಂತ ಅನ್ನ, ಇಲ್ಲಿ ಅನ್ನ ಅಂದ್ರೆ ನಾವು ತಿನ್ನೋ ಪದಾರ್ಥ ಅಂತಾನೆ ಅಲ್ಲ, ಪ್ರತಿಯೊಂದು ವಿಷಯ ಕೂಡ ಆಹಾರನೇ. ಆಕ್ಚುಲಿಗೆ ಪ್ರತಿಯೊಂದು ವಿಷಯ ಕೂಡ ನೀನೇ ಕೊಡ್ತಾ ಇದ್ಯಾ, ನೀನೇ ಭವಿಷ್ಯತಿ ಇತಿ, ಅನ್ನವಾಗಿಯೂ ನೀನೇ ಇದ್ದೀಯಾ ಅಂತ. ಹತ್ರವಾಗಿಯೂ ಅವನೇ ಇದ್ದಾನೆ, ಅನ್ನವಾಗಿಯೂ ಅವನೇ ಇದ್ದಾನೆ, ಆ ಪ್ರಾಣನೇ. ಯದಾ ಪರ್ಜನ್ಯ ಭೂತ್ವ ಅಭಿವರ್ಷಸಿ ತ್ವಂ, ಯಾವಾಗ ಪರ್ಜನ್ಯನಾಗಿ ಅಭಿವರ್ಷಸಿ ಮಳೆಯನ್ನ ಸುರಿಸ್ತೀಯೋ ನೀನು, ಅಥ ತದಾ ಅನ್ನಂ ಪ್ರಾಪ್ಯ, ಅನ್ನ ಸಿಗುತ್ತೆ ಅವಾಗ. ಯಾರಿಗೆ? ಇಮಾಹ ಪ್ರಜಾಹ, ಈ ಪ್ರಜೆಗಳಿಗೆ. ಪ್ರಾಣತೆ ಪ್ರಾಣಚೇಷ್ಟಾಂ ಕುರ್ವಂತಿ ಇತ್ಯರ್ಥಃ. ಪ್ರಾಣತೆ ಅಂದ್ರೆ ಬದುಕಿರುವ, ಪ್ರಾಣಚೇಷ್ಟಾಂ ಅಂದ್ರೆ ಬದುಕಿರುವಾಗ ಮಾಡುವಂತ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ ಅಂತ. ಅಂದ್ರೆ ಈ ಮಳೆಯೇ ಪ್ರಜೆಗಳ ಒಂದು ಜೀವನಾಡಿಯಾಗಿದೆ, ಅದೇ ಅವರಿಗೆ ತುಂಬಾ ಮುಖ್ಯ. ಅದನ್ನ ನಿನ್ನಿಂದಲೇ ಸಾಧಿಸ್ತಾ ಇರೋದಂದ್ರೆ ನೀನೇ ಮಳೆಯನ್ನ ಬರೆಸ್ತಾ ಇರೋನು ಅಂತ. ಅಥವಾ ಹೇ ಪ್ರಾಣ, ಇನ್ನೊಂದ್ ರೀತಿ ಕೂಡ ಇದನ್ನ ಅರ್ಥ ಮಾಡಿದರೆ, ತೇತವ ಇಮಾಹ ಪ್ರಜಾಹ ಸ್ವಾತ್ಮಭೂತಾಹ ತ್ವದ್ ಅನ್ನ ಸಂವರ್ಧಿತಾಹ. ಇನ್ನ ನಿನ್ನ ಸ್ವರೂಪರೇ ಆಗಿದ್ದಾರೆ ಈ ಪ್ರಜೆಗಳು. ಅಂದ್ರೆ ಈ ಪ್ರಜೆಗಳು ಅವಾಗ್ಲೇ ಹಿಂದಿನ 2 ಮಂತ್ರಗಳ ಹಿಂದೆ ಹೇಳಿದ್ರಲ್ಲ, ಪ್ರಜಾಪತಿ ಚರಸಿ ಗರ್ಭೆ, ಅಂದ್ರೆ ಪ್ರಜಾಪತಿಯಾಗಿ ಗರ್ಭದಲ್ಲೇ ಶಿಶುವಾಗಿಯೂ ನೀನೇ ಹುಟ್ಟತಾ ಇದೀಯ, ತಂದೆ ತಾಯಿಗಳ ರೂಪದಲ್ಲೇ ಮತ್ತೆ ಆ ಶಿಶುವನ್ನ ನೋಡ್ಕೊಂತಿರೋನು ನೀನೇ ಅಂತ. ಹಂಗ್ ನೋಡ್ದಾಗ ಪ್ರಜಾಹ ಸ್ವಾತ್ಮಭೂತಾಹ, ನಿನ್ನ ಸ್ವರೂಪರೇ ಈ ಪ್ರಜಾ ಎಲ್ಲ. ತ್ವದ್ ಅನ್ನ ಸಂವರ್ಧಿತಾಹ, ಆ ಪ್ರಜೆಗಳೆಲ್ಲ ನಿನ್ನ ರೂಪವಾದ ಅನ್ನದಿಂದಲೇ ಸಂವರ್ಧಿತಾಹ, ಅದರಿಂದನೇ ಅವರು ವೃದ್ಧಿ ಹೊಂದುತ್ತಾ ಇರೋದು ಆ ಪ್ರಜೆಗಳೆಲ್ಲ. ತ್ವದ್ ಅಭಿವರ್ಷಣ ಧರ್ಷಣ ಮಾತ್ರೇಣ, ನಿನ್ನಿಂದ ನೀನು ಮಳೆ ಬರ್ಸೋದ್ರಿಂದ, ಆ ದರ್ಶನ ಮಾತ್ರದಿಂದ ಆನಂದ ರೂಪವಾಗಿ ಆನಂದ ರೂಪಾಹ ಸುಖಂ ಪ್ರಾಪ್ತಾಹ ಇವ ಸತ್ಯ ತಿಷ್ಠಂತಿ. ನಿನ್ನ ಮಳೆ ಬರ್ಸೋ ಒಂದು ಕ್ರಿಯೆಯಿಂದಾನೇ, ಆ ಒಂದು ವಿಷಯದಿಂದಾನೇ ಆನಂದ ರೂಪವಾಗಿ ಎಷ್ಟೋ ಸಂತೋಷದಿಂದ ಈ ಪ್ರಜೆಗಳೆಲ್ಲ ಇದ್ದಾರೆ ಅಂತ ಅರ್ಥ. ಕಾಮಾಯ ಅಂದ್ರೆ ಇಚ್ಛತಃ ಅನ್ನಂ ಭವಿಷ್ಯತಿ ಇತಿ ಏವಂ ಅಭಿಪ್ರಾಯ. ಅಂದ್ರೆ ಈ ಅವರಿಗೆ ಬಯಸಿದಷ್ಟು, ಈ ಕಾಮಾಯ ಇಚ್ಛತಃ ಅಂದ್ರೆ ಅವ್ರಿಗೆ ಎಷ್ಟು ಬಯಸ್ತಾರೋ ಅಷ್ಟು ಅನ್ನವನ್ನ ನೀನು ಅವ್ರಿಗೆ ಕೊಡ್ತಾ ಇದೀಯ, ಅಂದ್ರೆ ಅಷ್ಟು ವಿಷಯವಾಗಿ ಅವ್ರಿಗೆ ಎಲ್ಲಾ ವಿಷಯವನ್ನ ಕೊಡ್ತಾ ಇದೀಯಾ ಅಂತ ಅರ್ಥ. ಇನ್ನ 11ನೇ ಮಂತ್ರ, ಭ್ರಾತ್ಯಃ ತ್ವಂ ಪ್ರಾಣ ಏಕರ್ಷಿ ಹತ್ತಾ ವಿಶ್ವಸ್ಯ ಸತ್ಪತಿಃ ವಯಂ ಆದ್ಯಸ್ಯ ಧಾತಾರಃ ಪಿತಾ ತ್ವಂ ಮಾತರಿಶ್ವಾನಃ. ಇನ್ನ ವ್ರಾತ್ಯಃ ತ್ವಂ, ವ್ರಾತ್ಯನು ಅಂದ್ರೆ ಯಾವ ಸಂಸ್ಕಾರ ಇಲ್ಲದೆ ಇರೋನ್ಗೆ ವ್ರಾತ್ಯ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಪ್ರಾಣನಿಗೆ ಯಾವ ಸಂಸ್ಕಾರ ಬೇಕಿಲ್ಲ, ಯಾಕೆಂದ್ರೆ ಪ್ರಾಣನೇ ಮುಖ್ಯನು, ಆಮೇಲೆ ಅವನು ಶುದ್ಧನು, ನಿತ್ಯ ಶುದ್ಧ ರೂಪದಲ್ಲಿರೋನು, ಅವನಿಗೆ ಯಾವ ಸಂಸ್ಕಾರ ಬೇಕು? ಅವನೇ ಪ್ರಥಮಜ,
ಅವನಿಗೆ ಯಾವುದೇ ಒಂದು ಸಂಸ್ಕಾರ ಬೇಕಾಗೋದಿಲ್ಲ ಶುದ್ಧವಾಗಿರೋನ್ಗೆ. ಈಗ ಬೇರೆ ಮನುಷ್ಯರಿಗಾದ್ರೆ ಸಂಸ್ಕಾರಗಳು ಬೇಕು, ಷೋಡಶ ಸಂಸ್ಕಾರಗಳಂತಾರಲ್ಲ, ಹುಟ್ಟದಾಗಿಂದ ಅಂತ್ಯೇಷ್ಟಿವರೆಗೂ ಎಷ್ಟೋ ಸಂಸ್ಕಾರಗಳು, ಅಂದ್ರೆ ಗರ್ಭದಲ್ಲಿ ಬಂದಾಗಿಂದ, ಹುಟ್ಟದಾಗಿಂದ ಅಲ್ಲ, ಗರ್ಭದಲ್ಲಿದ್ದಾಗಿಂದಾನೇ ಎಷ್ಟೋ ಸಂಸ್ಕಾರಗಳೆಲ್ಲ ಸೇರಿ ಅಂತ್ಯೇಷ್ಟಿವರೆಗೂ ಷೋಡಶ ಸಂಸ್ಕಾರಗಳು ಬೇಕು. ಏನಕ್ಕೆ? ಪ್ರತಿ ಕ್ಷಣ ಮಾನಸಿಕವಾಗಿ ಶಾರೀರಿಕವಾಗಿ ಅಶುಚಿಯನ್ನ ಹೊಂದುತ್ತಾನೆ ಇರ್ತಾನೆ ಮನುಷ್ಯ. ಅದಕ್ಕಾಗಿ ಅವನಿಗೆ ಸಂಸ್ಕಾರಗಳು ಬೇಕಾಗ್ತಾನೆ ಇರುತ್ತೆ, ಪ್ರತಿಯೊಂದು ಹಂತದಲ್ಲೂ ಬೇಕಾಗ್ತಾ ಇರುತ್ತೆ, ಪ್ರತಿ ದಿನಾನೂ ಬೇಕಾಗ್ತಾ ಇರುತ್ತೆ. ಆದ್ರೆ ನಿತ್ಯ ಶುದ್ಧನಾಗಿರುವಂತಹ ಪ್ರಾಣನಿಗೆ ಯಾವ ಸಂಸ್ಕಾರ ಬೇಕು? ಅದಕ್ಕೆ ಅವನಿಗೆ ವ್ರಾತ್ಯ ಅಂತ ಹೇಳ್ತಾರೆ, ಅಂದ್ರೆ ಯಾವ ಸಂಸ್ಕಾರನೂ ಬೇಕಿಲ್ದೆ ಇರುವಂತ ಅವನು, ನೀನು ನಿತ್ಯ ಶುದ್ಧನು ನೀನು ಅಂತ. ಇದೇ ವ್ರಾತ್ಯ ಶಬ್ದ ಯಾವ್ದಾದ್ರು ಮನುಷ್ಯನ್ಗೆ ಉಪಯೋಗಿಸಿದ್ರೆ ಅದು ಒಂಥರ ಬಯೋ ರೀತಿಯಲ್ಲ, ಅಂದ್ರೆ ಯಾವ ಸಂಸ್ಕಾರ ಇಲ್ದೆ ಇರೋಂತ ಸಂಸ್ಕಾರಹೀನ ಪುರುಷ ನೀನು ಅಂತ ಅವ್ರಿಗಾಗತ್ತೆ. ಆದ್ರೆ ಪ್ರಾಣನಿಗೆ ಆ ರೀತಿ ಅರ್ಥ ಬರಲ್ಲ, ನೀ ಯಾವಾಗ್ಲೂ ಶುದ್ಧ ಸ್ವರೂಪನಾಗಿದ್ದೀಯಾ ಅಂತ. ಆಮೇಲೆ ಹೇ ಪ್ರಾಣ ಏಕರ್ಷಿಹಿ, ಹೇ ಪ್ರಾಣ ಅಂದ್ರೆ ಸಂಬೋಧನೆ, ಅವನ್ನ ಕರಿತಾ ಇರೋದು, ಹೇ ಪ್ರಾಣನೇ ನೀನು ಏಕರ್ಷಿ ಆಗಿದ್ದೀಯಾ ಅಂತ. ಅಂದ್ರೆ ಅಥರ್ವ ಯಜ್ಞ ಅಂದ್ರೆ ಅಥರ್ವೋಪನಿಷತ್ನಲ್ಲೇ ಹೇಳಿರೋ ಅಂತ ಒಂದು ಅಗ್ನಿ, ಏಕರ್ಷಿ ಅಗ್ನಿ ಅನ್ನೋದು ನೀನೇ ಅದಾಗಿದ್ದೀಯಾ. ಅತೃ ರೂಪದಲ್ಲಿ ನೀನೇ ಇದ್ದೀಯಾ. ವಿಶ್ವಸ್ಯ ಸತ್ಪತಿ, ನೀನೇ ಈ ವಿಶ್ವದ ಒಂದು ಸತ್ಪತಿ, ವಿಶ್ವಕ್ಕೆ ಆಧಾರವಾಗಿದ್ದೀಯಾ. ಆಮೇಲೆ ದಾತಾರಹ, ಆದ್ಯಸ್ಯ ದಾತಾರಹ ಅಂದ್ರೆ ಆಹಾರವನ್ನ ಕೊಡ್ತಾ ಇರೋನು ಕೂಡ ನೀನೇ ಆಗಿದ್ದೀಯಾ. ಆಮೇಲೆ ಪಿತಾ, ಯಾರು ಆಹಾರವನ್ನ ಕೊಡೋದು? ತಂದೆ ಆಹಾರವನ್ನ ಕೊಡ್ತಾರೆ. ತಂದೆ ಅಂದ್ರೆ ಪಾಲನೆಯನ್ನ ಮಾಡ್ತಿರೋರು, ನೀನೇ ತಂದೆಯಾಗಿ ಪ್ರಜೆಗಳಿಗೆ ಆಹಾರವನ್ನ ಕೊಡ್ತಾ ಇದೀಯಾ. ಆಮೇಲೆ ನಮ್ಗೆಲ್ಲ ನಹ ಅಂದ್ರೆ ನಮ್ಗೆಲ್ಲರಿಗೂ ಮಾತರಿಶ್ವ, ವಾಯು ರೂಪದಲ್ಲಿ ಕೂಡ ನೀನೇ ಇದ್ದೀಯಾ. ಮಾತರಿಶ್ವ ಅಂದ್ರೆ ವಾಯು ಅಂತ. ಎಲ್ಲ ನೀನೇ ಆಗಿದ್ದೀಯಾ ಅಂದ್ರೆ ಇಲ್ಲಿ ಮತ್ತೆ ಎಲ್ಲಾ ದೇವತೆಗಳ ಸ್ವರೂಪ ಏನೇನು ಒಂದೊಂದು ಸಪರೇಟ್ ಆಗೂ ಹೇಳಿದ್ರು, ಎಲ್ಲಾ ದೇವತೆಗಳು ಇಂತಿಂತ ದೇವತೆಗಳು ನೀನು ಅಂತ ಎಲ್ಲಾ ಒಟ್ಟುಗೂಡ್ಸಿ ಕೂಡ ಹೇಳ್ತಾ ಇದಾರೆ. ಈ ಸ್ತುತಿ ಅಥವಾ ಸ್ತೋತ್ರ ಮಾಡ್ಬೇಕಾದ್ರೆ ಹಿಂಗೆ ಇರುತ್ತೆ, ನೀನೇ ಅದು, ನೀನೇ ಇದು ಅಂತ. ಆ ದೇವತೆಯನ್ನ ನಾವ್ ಯಾವ ದೇವತೆಯ ಸ್ತುತಿ ಮಾಡ್ತಿರ್ತೀವೋ ಆ ದೇವತೆಯೇ ಸರ್ವವೂ ಎಲ್ಲ ಆಗಿದೆ ಅಂತಾನೆ ಉಪಾಸನೆ ಮಾಡ್ಬೇಕು. ಅದೇ ರೀತಿ ಪ್ರಾಣೋಪಾಸನೆಯನ್ನು ಹೇಳ್ತಿರ್ಬೇಕಾದ್ರೆ ಎಲ್ಲವೂ ಪ್ರಾಣ ಸ್ವರೂಪನೇ, ಅವನು ಸರ್ವವ್ಯಾಪಿ ಆಗಿದ್ದಾನೆ, ನಿತ್ಯ ಶುದ್ಧನಾಗಿದ್ದಾನೆ ಅವನು ಅಂತ ಉಪಾಸನೆಯನ್ನ ಮಾಡ್ಬೇಕು. ಇದರ ಭಾಷ್ಯ ಭಾಗ ನೋಡೋಣ. ಕಿಂಚ ಪ್ರಥಮಜತ್ವಾತ್ ಅನ್ಯಸ್ಯ ಸಂಸ್ಕರ್ತುಹು ಅಭಾವಾತ್ ಅಸಂಸ್ಕೃತಃ ವ್ರಾತ್ಯಃ ತ್ವಂ. ಇನ್ನ ಪ್ರಥಮಜಃ ಅಂದ್ರೆ ನೀನೆ ಮೊದಲ್ ಹುಟ್ಟಿರೋನಾಗಿರೋದ್ರಿಂದ ಇನ್ನ ಬೇರೆ ಯಾವ್ದ್ರಿಂದ ನಿಂಗ್ ಸಂಸ್ಕಾರ ಮಾಡ್ಬೇಕು? ಯಾರು ಮಾಡ್ಬೇಕು? ನೀನೇ ಮೊದಲು ಹುಟ್ಟಿದ್ಯಾ. ಸಂಸ್ಕರ್ತುಹು ಅಭಾವಾತ್, ಸಂಸ್ಕಾರ ಮಾಡೋರೇ ಇಲ್ಲ ನಿನ್ಗೆ ಆಕ್ಚುಲಿಯಾಗೆ. ಅದ್ರಿಂದ ಅಸಂಸ್ಕೃತ ಆಗಿದ್ಯಾ ನೀನು. ವ್ರಾತ್ಯ ಅಂದ್ರೆ ನಿನ್ಗೆ ಯಾವ ಸಂಸ್ಕಾರವನ್ನು ಬೇಕಿಲ್ಲ, ನೀನು ಅದಕ್ಕೆ ಯಾವ ಸಂಸ್ಕಾರ ಇಲ್ದೇ ಇರೋಂಗೆ ವ್ರಾತ್ಯ ಅಂತ ಹೇಳ್ತಾರಲ್ಲ, ನೀನು ವ್ರಾತ್ಯನಾಗಿದ್ದೀಯಾ. ಅದ್ರರ್ಥ ಸ್ವಭಾವತಃ ಏವ ಶುದ್ಧ ಇತ್ಯಭಿಪ್ರಾಯ, ಸ್ವಭಾವದಿಂದಲೇ ನೀನು ಶುದ್ಧನಾಗಿದ್ದೀಯಾ ಅಂತ ಅರ್ಥ. ಹೇ ಪ್ರಾಣ ಅಂತ ಅವನ್ನ ಸಂಬೋಧನೆ ಮಾಡ್ತಿರೋದು. ಹೇ ಪ್ರಾಣ ಏಕರ್ಷಿ ತ್ವಂ ಅಥರ್ವಣಾನಾಂ ಪ್ರಸಿದ್ಧ ಏಕರ್ಷಿ ನಾಮ ಅಗ್ನಿ ಸನ್ ಅತ್ತ ಸರ್ವಹವಿಷಾಂ. ನೀನು ಏಕರ್ಷಿ ಆಗಿದ್ದೀಯಾ ಅಂದ್ರೆ ಏಕರ್ಷಿ ಅನ್ನೋದು ಒಂದು ಅಗ್ನಿಯ ಹೆಸರು. ಏಕರ್ಷಿ ಆಗಿದ್ದೀಯಾ ಅಥರ್ವಣದಲ್ಲೇ ಅಥರ್ವಣಾನಾಂ ಅಂದ್ರೆ ಅಥರ್ವಣದಲ್ಲೇ ಅಥರ್ವೋಪನಿಷತ್ನಲ್ಲೇ ಪ್ರಸಿದ್ಧವಾಗಿರೋ ಒಂದು ಅಗ್ನಿ ಆಗಿದ್ದೀಯಾ ನೀನು ಅಂತ. ಆ ಹೆಸರಿನ ಅಗ್ನಿಯಾಗಿ ಸರ್ವಹವಿಷಾಂ ಅತ್ತ ಸರ್ವಹವಿಷಾಂ ಅತ್ತ ಅಂದ್ರೆ ಎಲ್ಲ ಹವಿಸುಗಳನ್ನು ಆ ಒಂದು ಅಗ್ನಿ ರೂಪದಿಂದ ನೀನೇ ತಗೊಂತಾ ಇರೋದು ಅಂತ ಅರ್ಥ. ಈ ಏಕರ್ಷಿ ಅನ್ನೋ ಪದ ಮುಂಡಕೋಪನಿಷತ್ನಲ್ಲೂ ಉಪಯೋಗಿಸ್ತಾರೆ. ಏಕರ್ಷಿ ಆಗಿದ್ದಿ ಅಂತ. ಅಲ್ಲೂ ಕೂಡ ಏಕರ್ಷಿ ಅಂದ್ರೆ ಒಂದು ಅಗ್ನಿಯ ಹೆಸರು ಅಂತ ಹೇಳ್ತಾರೆ. ತ್ವಮೇವ ವಿಶ್ವಸ್ಯ ಸರ್ವಸ್ಯ ಸತಃ ವಿದ್ಯಮಾನಸ್ಯ ಪತಿಃ ಸತ್ಪತಿಃ. ನೀನೇ ಇನ್ನ ವಿಶ್ವದಲ್ಲೇ ಎಲ್ಲರಿಗೂ ಪತಿಯಾಗಿದ್ದೀಯ, ಈ ಜಗತ್ತಿನಲ್ಲಿರೋರೆಲ್ಲರಿಗೂ ಸತ್ಪತಿಯಾಗಿದ್ದೀಯ ನೀನೇ. ಸಾಧುಹುವ ಪತಿಃ ಸತ್ಪತಿಃ ಅಥವಾ ಒಳ್ಳೆಯ ಯೋಗ್ಯನಾದ ಪತಿಃ. ಸಾಧುಹು ಅಂದ್ರೆ ಒಳ್ಳೆಯ ಅಂತ. ಯೋಗ್ಯನಾದ ಪತಿಯು ಅಂದ್ರೆ ಯೋಗ್ಯನಾದ ಪಾಲಕನ ಅಥವಾ ಪೋಷಕನಾಗಿದ್ದೀಯ ನೀನು. ವಯಂ ಪುನಃ ಆದ್ಯಸ್ಯ ತವ ಅದನೀಯಸ್ಯ ಹವಿಷಃ ದಾತಾರಃ. ಇನ್ನ ನಾವೇನ್ ಮಾಡ್ತಿದೀವಿ? ಆದ್ಯವನ್ನು ಅಂದ್ರೆ ನಿನಗೆ ಆಹಾರವಾಗಿರುವ ಹವಿಸ್ಸನ್ನ ಕೊಡ್ತಾ ಇದ್ದೀವಿ. ವಯಂ ನಾವೆಲ್ಲ ಮತ್ತೆ
ಆದ್ಯಸ್ಯ ನಿನಗೆ ಹವಿಸುಗಳನ್ನ, ಹವಿಷಃ ದಾತಾರಹ ಅದನೀಯಸ್ಯ ನಿನಗೆ ಹವಿಸುಗಳನ್ನ ಕೊಡ್ತಾ ಇದ್ದೀವಿ. ತ್ವಂ ಪಿತಾ ಮಾತರಿಶ್ವ ಹೇ ಮಾತರಿಶ್ವನ್, ಓ ನೀನೇ ತಂದೆ ಆಗಿದ್ದೀಯ ಏ ಮಾತರಿಶ್ವನೇ. ನಹ ಅಂದ್ರೆ ಅಸ್ಮಾಕಂ ನಮ್ಮಗಳಿಗೆ, ಅಥವಾ ಮಾತರಿಶ್ವನಃ ವಾಯು ಪಿತಾತ್ವಂ, ಅಥವಾ ಇನ್ನೊಂದರ್ಥ ಮಾತರಿಶ್ವ ಅಂದ್ರೆ ವಾಯುವಿಗೆ ನೀನು ತಂದೆ ಆಗಿದ್ದೀಯ. ಮಾತರಿಶ್ವನಃ ವಾಯೋಹೋ ಪಿತಾತ್ವಂ, ಮಾತರಿಶ್ವನಗೆ ವಾಯುವಿಗೆ ನೀನ್ ತಂದೆ ಆಗಿದ್ದೀಯಾ ಅಂತ. ಮಾತರಿಶ್ವನ ರೂಪದಲ್ಲಿ ನಮಗ್ ತಂದೆ ಆಗಿದ್ದೀಯಾ ಅಂತಾನೂ ಅರ್ಥ ಮಾಡ್ಬೋದು, ಅಥವಾ ಮಾತರಿಶ್ವನ ತಂದೆ ಆಗಿದ್ದೀಯಾ ನೀನು ಅಂದ್ರೆ ವಾಯುವಿಗೂ ಆಧಾರವಾಗಿದ್ದೀಯ ನೀನು ಅಂತ ಕೂಡ ಅರ್ಥ ಮಾಡಿದ್ದಾರೆ. ಎರಡು ರೀತಿಯಲ್ಲೇ ಅರ್ಥವನ್ನು ಹೇಳಿದ್ದಾರೆ. ಅತಃ ಚ ಸರ್ವಸ್ಯೈವ ಜಗತಃ ಪಿತೃತ್ವಂ ಸಿದ್ಧಂ, ಆದ್ದರಿಂದ ಈ ಎಲ್ಲಾ ಜಗತ್ತಿಗೂ ಪಿತೃತ್ವ, ನೀನೇ ಪಿತುಹು ಆಗಿದ್ದೀಯಾ, ಎಲ್ಲ ಜಗತ್ತಿನ ಸರ್ವ ಜಗತ್ತಿನ ತಂದೆ ಆಗಿದ್ದೀಯಾ ಅನ್ನೋದು ಸಿದ್ಧವಾಗುತ್ತೆ ಅಂತ ಅರ್ಥ. ಇನ್ನ 12ನೇ ಮಂತ್ರ ನೋಡೋಣ. ಯಾತೆ ತನೂರ್ವಾಚಿ ಪ್ರತಿಷ್ಠಿತ ಯಾ ಶ್ರೋತ್ರೆ ಯಾ ಚ ಚಕ್ಷುಷಿ ಯಾ ಚ ಮನಸಿ ಸಂತತಾ ಶಿವಾಂ ತಾಂ ಕುರು ಮಾ ಉತ್ಕ್ರಮೀಹಿ. ಅಂದ್ರೆ ತನೂಹು ಅಂದ್ರೆ ಶರೀರ, ನಿನ್ನ ಯಾವ ಶರೀರವು ಅಂದ್ರೆ ಆ ಪ್ರಾಣನ ಯಾವ ಶರೀರವು ವಾಕಿನಲ್ಲಿ ಇದ್ದಿಕೊಂಡಿದ್ಯೋ, ವಾಚಿ ಪ್ರತಿಷ್ಠಿತ ವಾಕಿನಲ್ಲಿ ಇದೆಯೋ ಯಾವುದು ಅಂದ್ರೆ ಈ ಪ್ರಾಣನೇ ವಾಗ್ರೂಪವಾಗಿರೋನು ಪ್ರಾಣನೇ ಅಂತ ಅರ್ಥ. ಆಮೇಲೆ ಯಾ ಶ್ರೋತ್ರೇ ಯಾಚ ಚಕ್ಷುಷಿ, ಇನ್ನ ಚಕ್ಷು ರೂಪವಾಗಿರೋನು ಆ ಪ್ರಾಣನೇ, ಚಕ್ಷು ರೂಪದಲ್ಲ ಇದ್ಕೊಂಡಿದ್ಯಾ. ಹಂಗೆ ಶ್ರೋತ್ರ ರೂಪದಲ್ಲಿ ಕೂಡ ನೀನೇ ಇದ್ಕೊಂಡಿದ್ಯಾ. ಅಷ್ಟೇ ಅಲ್ಲದೆ ಯಾಚ ಮನಸ್ಸಿನ ರೂಪದಲ್ಲೂ ಕೂಡ ಸಂತತ ಶಿವಾಂ ಅಂದ್ರೆ ಸತತವಾಗಿದೀಯಾ. ಆವಾಗ ನೀನು ಶಿವಾಂ ತಾಂ ಕುರು ಅದನ್ನೆಲ್ಲ ಮಂಗಳಕರವಾಗಿ ನೋಡು ಅಂತ. ಇದಕ್ ಮುಂಚೆ ಇದು ನಾವು ಶಾಂತಿ ಮಂತ್ರ ನೋಡಿದ್ವಲ್ಲ, ಇದ್ರದ್ದು ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಅಂದ್ರೆ ಭದ್ರ ಮಂಗಳಕರವಾದದ್ದನ್ನೇ ನೋಡೋ ಹಂಗ್ ಮಾಡಿ ಅಂತ ದೇವತೆಗಳನ್ನ ಏನ್ ಕೇಳ್ಕೊಂತಿದೀವೋ ಅದೇ ಅರ್ಥ ಬರುತ್ತೆ ಇಲ್ಲಿ. ನೀನು ಎಲ್ಲವೂ ಮಂಗಳವಾಗಿರೋದನ್ನೇ ನೋಡು, ಕಣ್ಣಿನ ರೂಪದಲ್ಲೇ, ಕಿವಿಯ ರೂಪದಲ್ಲೇ, ಅಂದ್ರೆ ಎಲ್ಲಾ ಜ್ಞಾನೇಂದ್ರ ರೂಪದಲ್ಲೇ ನೀನೇ ಇದೆಯಾ, ಮನಸ್ಸಿನ ರೂಪದಲ್ಲೇ ಎಲ್ಲ. ನಮ್ಗೆಲ್ಲ ಶಿವಂ ಅಂದ್ರೆ ಮಂಗಳವನ್ನೇ ಕೊಡು. ಮಾ ಉತ್ಕ್ರಮೀಹಿ ಹೋಗ್ಬೇಡ ನೀನು ಇಲ್ಲಿಂದ ಬಿಟ್ಟು, ನಿನ್ನ ಚೈತನ್ಯ ಶಕ್ತಿಯನ್ನ ಈ ಶರೀರದಿಂದ ತಗೊಂಡು ಹೋಗ್ಬೇಡ, ನೀನು ಇಲ್ಲೇ ಇರು ಅಂತ ಕೇಳ್ಕೊಂತಾ ಇದ್ದಾರೆ ದೇವತೆಗಳೆಲ್ಲ. ಕಿಂಬಹುನ ಇನ್ನ ಹೇಳದೇನಿದೆ, ಯಾತೆ ತ್ವದೀಯ ತನೂಹು ವಾಚಿ ಪ್ರತಿಷ್ಠಿತ ವಕ್ತೃತ್ವೇನ ವದನ ಚೇಷ್ಟಾಂ ಕುರ್ವತಿ. ಇನ್ನ ಯಾವ ನಿನ್ನದಾದ ತನುಹು, ತ್ವದೀಯ ತನುಹು ನಿನ್ನ ಒಂದು ತನು ಇದೆಯಲ್ಲ ಅಂದ್ರೆ ಶರೀರ, ಪ್ರಾಣನ ಶರೀರ ಅಂದ್ರೆ ನಮ್ ತರ ಒಂದು ಶರೀರ ಧಾರಣ ಮಾಡಿದನ್ ಪ್ರಾಣ ಅಂತ ಅಲ್ಲ, ಸರ್ವವ್ಯಾಪಿ ಆಗಿರೋದೇ ಅವನ ಒಂದು ಸ್ವಭಾವ, ಅದನ್ನೇ ಹೇಳ್ತಾ ಇರೋದಿಲ್ಲಿ. ಆ ನಿನ್ನ ಒಂದು ರೂಪ ಅಂತ ಅರ್ಥ ಮಾಡ್ಕೋಬೇಕು. ನಿನ್ನ ಒಂದು ರೂಪ ವಾಚಿ ಪ್ರತಿಷ್ಠಿತ ಅಂದ್ರೆ ವಾಗ್ರೂಪವಾಗಿ, ಆ ಒಂದು ರೂಪವೇ ವಾಕಿನ ಮೂಲಕ ಹೊರಗಡೆ ಬರ್ತಾ ಇದೆ ನಮ್ಗೆ. ಆಕ್ಚುಲಿ ನೀನ್ ಒಳಗಿದೀಯ ಅನ್ನೋದಕ್ ಸಾಕ್ಷಿ ಮಾತಾಡ್ತಿರೋದೆ. ವಕ್ತೃತ್ವೇನ ವದನ ಚೇಷ್ಟಾಂ ಕುರ್ವತಿ ಯಾಚ, ಯಾರು ವಕ್ತೃವಾಗಿದ್ಕೊಂಡು ಮಾತಾಡೋ ಅಂತ ಒಂದ್ ಕ್ರಿಯೆನ್ ಮಾಡ್ತಿದ್ದಾನೋ ಅದು ನೀನೆ. ಯಾಚ ಶ್ರೋತ್ರೆ ಯಾ ಚಕ್ಷುಷಿ ಯಾಚ ಮನಸಿ, ಇನ್ನ ಯಾವುದು ಶ್ರೋತ್ರದಲ್ಲೇ ಕಿವಿಯಲ್ಲಿ ಇದ್ದುಕೊಂಡಿದ್ಯೋ, ಶ್ರೋತ್ರದಲ್ಲೇ ಶ್ರೋತೃ ರೂಪವಾಗಿದೀಯಾ, ಚಕ್ಷುಸಿನಲ್ಲೇ ನೀನು ದ್ರಷ್ಟು ರೂಪವಾಗಿದೀಯ ನೀನೆ. ಅದಾದ್ಮೇಲೆ ಯಾಚ ಮನಸ್ಸಿ, ಯಾ ಅಂದ್ರೆ ಇಲ್ಲೆಲ್ಲ ತನೂಹು ಅಂತ ಅರ್ಥ ಮಾಡ್ಕೋಬೇಕು. ತನೂಹು ಅನ್ನೋದು ಸ್ತ್ರೀಲಿಂಗ ಆಗಿರೋದಕ್ಕೆ ಯಾ ಅಂತ ಸ್ತ್ರೀಲಿಂಗ ಸರ್ವನಾಮನ ಉಪಯೋಗಿಸ್ತಾ ಇರೋದು. ಯಾವ ತನು ಮನಸ್ಸಿನಲ್ಲಿ ಸಂಕಲ್ಪಾದಿ ವ್ಯಾಪಾರೇಣ ಸಂತತ ಸಮನುಗತ ತನೂಹು ತಾಂ ಶಿವಾಂ ಶಾಂತಂ ಕುರು. ಸಂತತವಾಗಿ ಮನಸ್ಸಿನ ಒಂದು ಸ್ವಭಾವ ಏನು, ಸಂಕಲ್ಪ ವಿಕಲ್ಪಾತ್ಮಕವಾಗಿರೋದೇ ಮನಸ್ಸಿನ ಒಂದು ಸ್ವಭಾವ. ಅದ್ ಮಾಡ್ತಾ ಇರೋದಕ್ಕೆ ಮನಸ್ಸು ಅದನ್ನ ಮಾಡ್ತಾ ಇರೋದಕ್ಕೆ ಕಾರಣ ಯಾರು, ನೀನೇ ಅದಕ್ಕೆ ಕಾರಣನಾಗಿದ್ದೀಯ. ಅದನ್ನ ಯಾವಾಗ್ಲೂ ನಮ್ಗೆ ಒಳ್ಳೆಯದನ್ನೇ ಮಾಡು. ಶಿವಾಂ ಶಾಂತಂ ಕುರು, ಆ ತನುವನ್ನು ಅಂದ್ರೆ ಆ ರೂಪವನ್ನು ಯಾವಾಗ್ಲೂ ಮಂಗಳಕರವಾಗಿ ಶಾಂತವಾಗಿ ಮಾಡು. ಮಾ ಉತ್ಕ್ರಮಿ, ಉತ್ಕ್ರಮಣೇನ ಅಶಿವಾಂ ಮಾ ಕಾರ್ಷಿ ಇತ್ಯರ್ಥಃ, ಮಾ ಕಾರ್ಷಿ ಇತ್ಯರ್ಥಃ ಮೇಲಕ್ಕೆ ಹೋಗ್ಬೇಡ, ನಮ್ಮನ್ನ ಬಿಟ್ಟು ಅಶಿವಾಂ ಅಂದ್ರೆ ಅಮಂಗಳಕರವಾಗಿ ಮಾಡ್ಬೇಡ ಅಂತ ಅರ್ಥ ಅಂತ ಆ ದೇವತೆಗಳು ಪ್ರಾಣನಿಗೆ ಕೇಳ್ಕೊಂತಾ ಇದ್ದಾರೆ. ಮಾ ಕಾರ್ಷಿ ಇತ್ಯರ್ಥಃ ಹೋಗ್ಬೇಡ ನೀನು ಅಂತ ಅರ್ಥ.
ಎಲ್ಲಾ ದೇವತೆಗಳು ಈ ರೀತಿ ಪ್ರಾಣನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಇನ್ನ ಕಡೆಯದಾದ ಮಂತ್ರ, ಎರಡನೆಯ ಪ್ರಶ್ನೆಯಲ್ಲೇ ಕಡೆಯ ಮಂತ್ರ. ಪ್ರಾಣಸ್ಯ ಇದಂ ವಶೇ ಸರ್ವಂ ತ್ರಿದೇವ್ ಯತ್ ಪ್ರತಿಷ್ಠಿತಂ ತ್ರಿದೇವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸಿ ಶ್ರೀಹಿ ಚ ಪ್ರಜ್ಞಾಂ ಚ ವಿದೇಹಿ ನ ಇತಿ. ಇನ್ನ ಪ್ರಾಣಸ್ಯ ಇದಂ ವಶೇ ಸರ್ವಂ, ಇದೆಲ್ಲವೂ ಕೂಡ ಪ್ರಾಣನ ವಶವಾಗಿದೆ. ಎಲ್ಲ ಅಂದ್ರೆ ಏನೇನ್ ನೋಡ್ತಾ ಇದೀವೋ ನಾವು ಆದಿ ಭೌತಿಕವಾಗಿ, ಆದಿ ದೈವಿಕವಾಗಿ, ಆಧ್ಯಾತ್ಮಿಕವಾಗಿ, ಶರೀರದೊಳಗೆ ಎಲ್ಲಾ ಕಡೆ ಏನೇನಿದೆಯೋ ಪ್ರತಿಯೊಂದು ಪ್ರಾಣನ ವಶವಾಗೇ ಇದೆ. ತ್ರಿದಿವೆ ಅಂದ್ರೆ ತ್ರಿದಿವೆ, ಮೂರು ಲೋಕಗಳೆಲ್ಲ ಕೂಡ ಏನೇನಿದೆಯೋ ಯತ್ ಪ್ರತಿಷ್ಠಿತಂ ಎಲ್ಲವೂ ಪ್ರಾಣನೇ ಸ್ವರೂಪವೇ, ಪ್ರಾಣನಿಂದನೇ ಇರೋದು, ಪ್ರಾಣನೇ ಆಧಾರ ಎಲ್ಲರಿಗೂ, ಅಂದ್ರೆ ಪ್ರಜಾಪತಿಯೇ ಆಧಾರ ಎಲ್ಲದಕ್ಕೂ. ಮಾತಾ ಇವ ಪುತ್ರಾನ್ ರಕ್ಷಸ್ವ, ಎಷ್ಟು ಆಧಾರ ರೂಪದಲ್ಲಿದ್ದು ಏನ್ ಮಾಡ್ತಾ ಇದ್ದಾನೆ, ಮಾತೆ ಒಂದು ತಾಯಿ ಹೇಗೆ ತನ್ನ ಮಗುವನ್ನ ರಕ್ಷಿಸ್ತಾ ಇರ್ತಾಳೋ ಅದೇ ರೀತಿ ನೀನು ಈ ಇಡೀ ಸೃಷ್ಟಿಯನ್ನ ರಕ್ಷಿಸ್ತಾ ಇದೀಯ ನೀನು. ಶ್ರೀಹಿಚ ಪ್ರಜ್ಞಾಂಚ, ನೀನ್ ನಮ್ಗೆ ಶ್ರೀಯನ್ನು ಪ್ರಜ್ಞೆಯನ್ನ ವಿದೇಹಿ ಅಂದ್ರೆ ಕೊಡು ನಮ್ಗೆ. ಶ್ರೀ ಅಂದ್ರೆ ಎಲ್ಲ ಐಶ್ವರ್ಯ ಆಗಿರ್ಬೋದು, ಜ್ಞಾನ ಪ್ರಜ್ಞೆ ಅಂದ್ರೆ ಜ್ಞಾನ. ನಮಗೆ ಬೇಕಿರುವಂತದ್ದೆಲ್ಲ ಈ ಪ್ರಪಂಚದ ಮೂಲಕ ಅನ್ನವಾಗಿಯೂ ನೀನೇ ಕೊಡ್ತಾ ಇದೀಯಾ, ಅತೃವಾಗಿಯೂ ನೀನೇ ಅನುಭವಿಸ್ತಾ ಇದೀಯಾ, ಎಲ್ಲ ರೂಪಗಳಲ್ಲೂ ನೀನೇ ಇದೀಯಾ, ನೀನೇ ಅದನ್ನ ಕೊಡ್ಬೇಕು ನಮ್ಗೆ ಅಂತ ಇದ್ರ ಅರ್ಥ, ಮಂತ್ರದ ಅರ್ಥ. ಭಾಷ್ಯದ ಮೂಲಕ ನೋಡೋಣ. ಕಿಂ ಬಹುನ, ಇನ್ನ ಏನಿದೆ. ಅಸ್ಮಿನ್ ಲೋಕೆ ಪ್ರಾಣಸ್ಯ ಏವ ವಶೇ ಸರ್ವಮಿದಂ, ಈ ಲೋಕದಲ್ಲೇ ಏನೇನಿದೆಯೋ ಎಲ್ಲಾ ಕೂಡ ಪ್ರಾಣನ ವಶವಾಗೇ ಇದೆ, ಎಲ್ಲವೂ ಪ್ರಾಣನ ಸ್ವರೂಪವಾಗಿದೆ. ಯತ್ ಕಿಂಚಿದ್ ಉಪಭೋಗ ಜಾತಂ, ಯಾವೊಂದು ಸ್ವಲ್ಪ ಭೋಗ ಸಮೂಹ ಇದೆಯೋ ಭೋಗ ಜಾತಂ, ಭೋಗದ ಒಂದು ಸಮೂಹ ಏನೇನಿದೆಯೋ, ಯತ್ ಕಿಂಚಿತ್ ಒಂದ್ ಸಣ್ಣ ಭೋಗ ಇದು ಅಂತ ನಾವು ನೋಡಿದ್ರು ಎಲ್ಲವೂ ಪ್ರಾಣ ಸ್ವರೂಪನೇ. ತ್ರಿದಿವೆ ತೃತೀಯಸ್ಯಾಂ ದಿವೀಚ ಯತ್ ಪ್ರತಿಷ್ಠಿತಂ, ಅಂದ್ರೆ ಮೂರನೇ ದ್ಯುಲೋಕದಲ್ಲೇ, ಎಲ್ಲಾ ಸ್ವರ್ಗದಲ್ಲೇ ಅಂತ ಅರ್ಥ. ಭುವಃ ಸುವಹ ಅಂತ ಹೇಳ್ತೀವಲ್ಲ, ಸ್ವರ್ಗಲೋಕದಲ್ಲೇ ಏನೇನಿದೆಯೋ ಎಲ್ಲಾನು ನಿನ್ನದೇ. ದೇವಾದಿ ಉಪಭೋಗ ಲಕ್ಷಣಂ ತಸ್ಯಾಪಿ ಪ್ರಾಣ ಏವ ಈಶಿತ ರಕ್ಷಿತ, ಇಲ್ಲಿರೋಂತ ಭೋಗಗಳನ್ನೆಲ್ಲ ಮನುಷ್ಯರಾಗಿ ನಾವ್ ಅನುಭವಿಸ್ತಾ ಇದೀವಿ. ಸ್ವರ್ಗಲೋಕದಲ್ಲೇ ಅಲ್ಲಿರುವಂತ ಭೋಗಗಳನ್ನ ದೇವತೆಗಳು ಅನುಭವಿಸ್ತಾ ಇದಾರೆ. ಆ ದೇವತೆಗಳ ರೂಪದಲ್ಲೂ ನೀನೇ ಇದ್ದು ಅಲ್ಲಿರುವ ಭೋಗಗಳು ಕೂಡ ನೀನೇ ಅವ್ರಿಗೆ ಕೊಡ್ತಾ ಇರೋನು ಅಂತ. ಅದನ್ನೆಲ್ಲ ಕಾಪಾಡ್ತಿರೋನು ಕೂಡ ನೀನೆ, ಅದಕ್ಕೆಲ್ಲ ಈಶಿತ ಒಡೆಯ ಕೂಡ ನೀನೇ ಅದಕ್ಕೆಲ್ಲ ಆಧಾರ, ನಿನ್ನಿಂದನೇ ಅದೆಲ್ಲ ಇರೋದು. ಅದಾದ್ಮೇಲೆ ಅದನ್ನೆಲ್ಲ ಸ್ಥಿತಿ ರೂಪದಲ್ಲೇ ಕಾಪಾಡ್ತಿರೋನು, ಸ್ಥಿತಿಕರ್ತ ಆಗಿ ಕಾಪಾಡ್ತಿರೋನು ನೀನೆ. ಅತಃ ಮಾತಾ ಇವ ಪುತ್ರಾನ್ ಅಸ್ಮಾನ್ ರಕ್ಷಸ್ವ ಪಾಲಯಸ್ವ, ಮಾತೆ ಮಕ್ಕಳನ್ನ ತಾಯಿ ಹೇಗೆ ಕಾಪಾಡ್ತಾರೆ ಆ ರೀತಿ ನಮ್ಮನ್ನ ಕಾಪಾಡು, ನಮ್ಮನ್ನ ರಕ್ಷಿಸು. ತ್ವನ್ನಿಮಿತ್ತ ಹಿ ಬ್ರಾಹ್ಮ್ಯ ಕ್ಷತ್ರಶ್ಚ ಶ್ರಿಯಃ ತಾಹ ತ್ವಂ ಶ್ರಿಯಶ್ಚ ಪ್ರಜ್ಞಾಂಚ ತ್ವತ್ ಸ್ಥಿತಿ ನಿಮಿತ್ತಂ ವಿದೇಹಿನಃ ವಿದತ್ಸ್ವ ಇತ್ಯರ್ಥಃ. ತ್ವತ್ ನಿಮಿತ್ತ, ನಿನ್ನ ನಿಮಿತ್ತದಿಂದಲೇ ಈ ಬ್ರಾಹ್ಮ್ಯ ಅಂದ್ರೆ ಈ ಬ್ರಾಹ್ಮಣ ಸಂಬಂಧವಾದ ಒಂದು ವಿಷಯ ಇರೋದು ಕೂಡ ನಿನ್ನ ನಿಮಿತ್ತದಿಂದಲೇ. ಅದಾದ್ಮೇಲೆ ಕ್ಷತ್ರಿಯ ಸಂಬಂಧವಾದ ವಿಷಯಗಳು ಕೂಡ ನಿನ್ನಿಂದನೇ ಇರೋದು. ಶ್ರಿಯ ಅಂದ್ರೆ ಶ್ರೀಗಳು, ನಿನ್ನ ಕಾರಣದಿಂದಲೇ ಆಗುವಂತದ್ದು. ಶ್ರಿಯ ಅಂದ್ರೆ ಕ್ಷಾತ್ರ ಧರ್ಮವು ಬ್ರಾಹ್ಮಣ ಧರ್ಮವು ಎಲ್ಲ ನಿನ್ನಿಂದಲೇ ಆಗ್ತಾ ಇರೋದು. ಆ ಎರಡು ಚೆನ್ನಾಗಿದ್ರೆ ಅಭಿವೃದ್ಧಿ ಸಮೃದ್ಧಿ ಎಲ್ಲ ಚೆನ್ನಾಗಿರುತ್ತೆ, ಅದು ನಿನ್ನಿಂದಲೇ ಆಗ್ತಾ ಇರೋದು. ತಾಹತ್ವಂ ಶ್ರೀಹಿಚ ಶ್ರಿಯಶ್ಚ ಪ್ರಜ್ಞಾಂ ಅಂದ್ರೆ ನೀನೇ, ನಿನ್ನ ಇರುವಿಕೆಯ ಒಂದು ಕಾರಣದಿಂದಲೇ ಪ್ರಜ್ಞೆಯನ್ನ ನಮ್ಗೆ ಉಂಟು ಮಾಡ್ತಾ ಇರೋದು ನೀನು. ತ್ವತ್ ಸ್ಥಿತಿ ನಿಮಿತ್ತಂ, ನೀನ್ ಇರೋಂಥದ್ದು ಜಸ್ಟ್ ನೀನಲ್ಲಿ ಇರೋದ್ರಿಂದನೇ, ನಿನ್ನ ಒಂದು ಇರುವಿಕೆ ಅನ್ನೋದ್ರಿಂದನೇ ನಮಗೆಲ್ಲ ಈ ಜ್ಞಾನ ಉಂಟಾಗ್ತಾ ಇರೋದು. ವಿದೇಹಿನಃ, ಇದನ್ನೆಲ್ಲ ಇರೋಂತೆ ಮಾಡು ನಮ್ಗೆಲ್ಲರಿಗೂ. ವಿದತ್ಸ್ವ ಇತ್ಯರ್ಥಃ, ಇದೆಲ್ಲ ಇರುವಂತೆ ನಮ್ಗೆ ಮಾಡ್ತಾ ಇರು, ಯಾವಾಗ್ಲೂ ನಮ್ಮನ್ನ ಕಾಪಾಡ್ತಾ ಇರು. ಯಾವ ರೀತಿ ತಾಯಿ ತನ್ನ ಮಕ್ಕಳನ್ನ ಕಾಪಾಡ್ತಾಳೋ ಅದೇ ರೀತಿ ನೀನು ನಮ್ಮನ್ನ ಕಾಪಾಡು ಅಂತ ಅರ್ಥ. ಇತಿ ಏವಂ ಸರ್ವಾತ್ಮತೆಯ ವಾಗಾದಿಭಿಃ ಪ್ರಾಣೈಃ ಸ್ತುತ್ಯ ಗಮಿತ ಮಹಿಮಾ ಪ್ರಾಣಃ ಪ್ರಜಾಪತಿಃ ಏವ ಅತ್ತ ಇತ್ಯವದೃತಂ.
ಇನ್ನ ಈ ರೀತಿಯಾಗೆ ಎಲ್ಲಾ ವಾಗಾದಿಗಳು ಪ್ರಾಣನ ಒಂದು ಸ್ತುತಿಯನ್ನ ಮಾಡಿ ನೀನ್ ಇಲ್ಲೇ ಇರ್ಬೇಕು, ನೀನು ನಮ್ಮನ್ನ ಕಾಪಾಡ್ಬೇಕು, ಎಲ್ಲ ನಿನ್ನಿಂದಲೇ ಆಗ್ತಾ ಇರೋದು ಅಂತ ಪ್ರಾಣೈಹಿ ಸ್ತುತ್ಯ, ಪ್ರಾಣನಿಗೆ ಪ್ರಾಣಗಳಿಂದ ಸ್ತೋತ್ರದಿಂದ ಸ್ತುತಿ ಮಾಡ್ತಾ ಇದ್ದಾರೆ. ಗಮಿತ ಮಹಿಮ ಅಂದ್ರೆ ಸಿದ್ಧವಾದ ಮಹಿಮೆ ಉಳ್ಳವನು ನೀನು, ಪ್ರಾಣನು ನೀನೇ, ಈ ಪ್ರಜಾಪತಿಯು ನೀನೇ, ಅತೃ ಸ್ವರೂಪವಾಗಿ ಅದೇ ಪ್ರಜಾಪತಿ ನಮ್ಮ ಶರೀರದಲ್ಲಿ ಯಾವ ರೂಪದಲ್ಲಿದ್ದಾನೆ ಅಂದ್ರೆ ಪ್ರಾಣನ ರೂಪದಲ್ಲಿದ್ದಾನೆ ಅಂತ ಹೇಳ್ತಾರಲ್ಲ ಅನ್ನೋದು ಅವಧೃತಂ ಅಂದ್ರೆ ಅನ್ನೋದನ್ನ ನಿಶ್ಚಯ ಮಾಡಿ ಹೇಳಿದ್ದಾಯ್ತು. ಪ್ರಜಾಪತಿ ಅಂದ್ರೆ ಎಲ್ಲೋ ದೂರ ಇದ್ದಾನೆ, ಎಲ್ಲಾರ್ಗು ಸೃಷ್ಟಿ ಮಾಡಿ ಅಲ್ಲೊಬ್ಬ ಇದ್ದಾನೆ ಅಂತ ಅಲ್ಲ, ಅವನೇ ಬೇರೆ ಇವನೇ ಬೇರೆ ನಾವೇ ಬೇರೆ ಅನ್ನೋದನ್ನ ಇಲ್ಲೆಲ್ಲೂ ತೋರ್ಸಿಲ್ಲ, ಅವನ ರೂಪನೇ ಇದೆಲ್ಲವೂ ಕೂಡ ಅಂತ ಹೇಳಕ್ಕೆ ಹೊರಟಿರೋದು. ಇಲ್ಲಿಗೆ ಪ್ರಶ್ನೋಪನಿಷತ್ತಿನ ಎರಡು ಪ್ರಶ್ನೆಗಳು ಮುಗೀತು. ಇನ್ನ ಮುಂದಿನ ಸತಿ ಸೇರಿದಾಗ 3ನೇ ಪ್ರಶ್ನೆಯಿಂದ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.